ಇಲ್ಲಿದ್ಯಾ? ಏನ್ ಮಾಡ್ತಿದ್ಯಾ? ಓಹೋ, ನಿನ್ ಫ್ರೆಂಡ್ಸಿಗೆ ಯಾರ್ಯಾರಿಗೆ ಮದ್ವೆ ಕರಿಬೇಕು ಅಂತ ಲಿಸ್ಟ್ ಹಾಕಿ ಮೆಸೇಜ್ ಕಳಿಸ್ತಾ ಇದೀಯಾ? ಯಾಕಣ್ಣ ಕರಿಬಾರ್ದಾ? ಹೇಳು. ಅಲ್ಲ, ಕರಿಬೋದ್ ಕಣಮ್ಮ. ಏನು ಅಲ್ಲಿ ನಮ್ಮ ಹಳ್ಳಿಯಲ್ಲಿ ಮದುವೆ ಮಾಡಿದ್ರೆ ಆಕಾಶಕ್ಕೆ ಚಪ್ರ ಹಾಕಿ ಭೂಮಿಗೆ ಒದಕೋದಿಸ್ಬಿಡ್ತಿದ್ದೆ. ಆದ್ರೆ ಇಲ್ಲಿ ಏನ್ ಮಾಡೋದು ಅಮ್ಮ? ನಾನು ನಿನಗೆ ಹೇಳಿದೆ, ಒಂದ್ ಕೆಲಸ ಮಾಡ್ಬಿಟ್ಟಿದ್ದೀನಿ ಕಣಮ್ಮ. ಒಂದ್ ಕೆಲ್ಸನ ಮಾಡಿರೋದ್ ನೀನು. ಮಾಡೋ ಕೆಲ್ಸ ಎಲ್ಲ ಮಾಡ್ಬಿಟ್ಟು ಈಗ ಒಂದ್ ಕೆಲ್ಸ ಅಂತ ಹೇಳ್ತಿದ್ಯಾ? ಅದೇನು ಅಂತಂದ್ರೆ, ಹೇಳಣ್ಣ, ಅದೇನ್ ಮಾಡಿದ್ಯಾ ಹೇಳು. ನಿನ್ ಫ್ರೆಂಡ್ ಬ್ಯೂಟಿಷಿಯನ್ ಸಂಧ್ಯಾ ಇದ್ದಾಳಲ್ಲಮ್ಮ, ಸಂಧ್ಯಾನ ಮರ್ತ್ ಬಿಟ್ಟಿದ್ಯಾ ಕಣಮ್ಮ ನೀನು? ನಾನು ಅವಳ ಹತ್ರ ಮಾತಾಡ್ಕೊಂಡ್ ಬಂದಿದ್ದೀನಿ. ಯಜಮಾನ್ರೆ, ಕೆಳಗಡೆ ಅವರು ಒಳ್ಳೆ ಟೈಮ್ಗೆ ಬಂದೆ, ಬಾ ನೀನು. ನಾನು ಅರ್ಚನನ್ ಫ್ರೆಂಡು ಸಂಧ್ಯಾ ಅಂತ ಒಬ್ಳಿದಾಳು ಬ್ಯೂಟಿಷಿಯನ್. ಅವಳು ಸ್ಪಾಗೆ ಅರ್ಚನನ್ ಕರ್ಕೊಂಡು ನೀನು ಬೆಳಗ್ಗೆ, ಮದುವೆ ದಿನ ಬೆಳಗ್ಗೆ ಕರ್ಕೊಂಡು ಹೋಗಿ ಮೇಕಪ್ ಮಾಡಿಸಿ ವಾಪಸ್ ನಿಧಾನವಾಗಿ ಕರ್ಕೊಂಬರೋ ಜವಾಬ್ದಾರಿ ನಿಂದು. ಅರ್ಥ ಆಯ್ತಾ? ಆಯ್ತು ಅಣ್ಣ, ಇತ್ತೀಚಿಗೆ ನಿನಗೇನಾಗಿದೆ? ಯಾವ್ದು ನನ್ನ ಹತ್ರ ಕೇಳಲ್ಲ ಅಲ್ಲ? ಒಂದ್ ಮಾತ್ ಕೇಳಿದ್ಯಾ ನನ್ನ ಹತ್ರ ಬುಕ್ ಮಾಡಕ್ ಮುಂಚೆ? ಅಲ್ಲಮ್ಮ, ಹೇಳಮ್ಮ ಅಚ್ಚು, ನನ್ ಮಾತಂತೂ ಕೇಳಲ್ಲ, ನಿನ್ ಮಾತಾದ್ರೂ ಕೇಳ್ತಾರ ಅಂತ ನೋಡು. ಅಲ್ಲ, ಮದ್ವೆ ಯಾರ್ದಿವಾಗ? ಇವ್ರ ನಿರ್ಧಾರ ತಗೊಳ್ಳೋದು ಹೆಂಗಿದೆ ಗೊತ್ತಾ? ಇವ್ರದ್ದೇ ಮದ್ವೆ ಅನ್ನೋ ತರ ನಿರ್ಧಾರ ತಗೋತಿದ್ದಾರೆ. ಸುಮತಿ, ನೀನ್ ಕೂಗಾಡಂತ ತಪ್ಪು ನಾನೇನಮ್ಮ ಮಾಡ್ದೆ? ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ಲ ಸುಮತಿ, ನಿಜವಾಗ್ಲೂ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ. ಊರಿಂದ ಶಿವಣ್ಣ ಫೋನ್ ಮಾಡಿದ್ರು. ನಿಮ್ ಯಜಮಾನ್ರು ದೇವ್ರ ಕಾರ್ಯಕ್ಕೂ ಹೇಳಿದ್ದಾರೆ, ಬೀಗ್ರೂಟಕ್ಕೂ ಹೇಳಿದ್ದಾರೆ. ಏನ್ ಅಡ್ಗೆ ಮಾಡ್ಲಿ ಅಂತ ನನ್ನ ಕೇಳ್ತಿದ್ದಾರೆ. ಅಲ್ಲ, ಇದು ಒಂದ್ ತಪ್ಪ? ತಪ್ಪು ಅಂತ ನಾನು ಅಲ್ಲ ಹೇಳ್ತಿಲ್ಲ ಅಣ್ಣ, ನೀನ್ ಆ ವಿಷಯ ಬಿಟ್ಟು ಹಾಕು. ನಾನ್ ಮದ್ವೆ ದಿನ ಟಯರ್ಡ್ ಆಗಿರ್ತೀನಲ್ವಣ್ಣ, ಅಲ್ಲಿಗ್ ನಾನ್ ಹೇಗ್ ಹೋಗ್ಲಿ? ಅವ್ರನ್ನೇ ಇಲ್ಲಿಗ್ ಬರಕ್ ಹೇಳಷ್ಟೆ. ಹೌದು ಕಣಮ್ಮ, ನಾನು ಹಾಗೆ ಅನ್ಕೊಂಡೆ. ನಾನೇನ್ ಹೇಳ್ದೆ, ನೀನೇ ಬಂದಿಲ್ ಮೇಕಪ್ ಮಾಡಮ್ಮ ಅಂತಂದೆ. ಅದಕ್ಕೆ ಅವಳು ಇಲ್ಲ, ಅಲ್ಲಿಗೆ ಸ್ಪಾಗೆ ಕಳಿಸ್ಕೊಡಿ ಅಂತ ಹೇಳಿದ್ಲು. ನೀನ್ ಟಯರ್ಡ್ ಆಗಿರ್ತೀಯ ಅಲ್ವಾ? ಹೌದು,